ಹಾಯ್ ಎಲ್ಲೋ ಸ್ನೇಹಿತರೆ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪಂಚರಾಜ್ಯಗಳ ಚುನಾವಣೆ ಪೈಕಿ 3 ರಾಜ್ಯಗಳ ಮತದಾನ ಮುಗಿದಿದೆ. ಅದರಲ್ಲಿ ಅಸ್ಸಾಂ, ಪುದುಚೇರಿ ಹಾಗೂ ಕೇರಳದಲ್ಲಿ ಮತದಾರರು ತಮ್ಮ ನಿರ್ಧಾರವನ್ನು ಬ್ಯಾಲೆಟ್ ಬಾಕ್ಸ್ ನಲ್ಲಿ ಹಾಕಿ ಮುಚ್ಚಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಮತ್ತು ನಾಗಾಲ್ಯಾಂಡ್ ಅಲ್ಲಿ ಉಪಚುನಾವಣೆಗಳಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಹಣೆಬರಹವನ್ನು ಕೂಡ ಬರೆದು ಆಗಿದೆ. ಕೇರಳದಲ್ಲಿ ಯುಡಿಎಫ್ ಮತ್ತು ಎಲ್ಡಿಎಫ್ ನಾಯಕರು ಅಧಿಕಾರ ನಮ್ಮದೇ ಅಂತ ಹೇಳ್ಕೊತಾ ಇದ್ದಾರೆ. ಅಸ್ಸಾಂನಲ್ಲಿ ಈ ಬಾರಿ ಕೂಡ ನಮ್ಮದೇ ಸರ್ಕಾರ ಅಂತ ಬಿಜೆಪಿ ಹೇಳ್ಕೊತಾ ಇದೆ. ಈ ಬಾರಿ ಅಸ್ಸಾಂನಲ್ಲಿ ಬಿಜೆಪಿ ಆಡಳಿತವನ್ನು ಕಿತ್ತೆಯುವುದಾಗಿ ಕಾಂಗ್ರೆಸ್ ಹೇಳ್ಕೊಳ್ತಾ ಓಡಾಡ್ತಾ ಇದೆ. ಇನ್ನು ಪುದುಚೇರಿಯಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರ ಇಡುವ ಕನಸು ಕಾಣ್ತಾ ಇದೆ. ಇನ್ನು ಆಡಳಿತಾರೂಢ ಎನ್ಆರ್ ಕಾಂಗ್ರೆಸ್ ಅಧಿಕಾರವನ್ನು ಉಳಿಸಿಕೊಳ್ಳಲು ಒದ್ದಾಡುತ್ತಾ ಇದೆ. ಇನ್ನು ಕರ್ನಾಟಕದ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಆಡಳಿತ ಪಕ್ಷ ಗೆಲುವಿನ ನಿರೀಕ್ಷಿಸಿದ್ರೆ ಪ್ರತಿಪಕ್ಷಗಳು ಕೂಡ ಆಸೆಯನ್ನು ಇಟ್ಟುಕೊಂಡಿವೆ. ಹಾಗಾದರೆ ಇವತ್ತಿನ ಮತದಾನದಲ್ಲಿ ಏನೆಲ್ಲ ಆಯಿತು, ಯಾರೆಲ್ಲ ಪ್ರಮುಖ ನಾಯಕರು ಮತದಾನ ಸಮಯದಲ್ಲಿ ಗಮನ ಸೆಳೆದರು ಅನ್ನೋ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡುತ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಗೆಳೆಯರೇ, 5 ರಾಜ್ಯಗಳ ಚುನಾವಣೆ ಪೈಕಿ ಅಸ್ಸಾಂ, ಕೇರಳ ಹಾಗೂ ಪುದುಚೇರಿ 3 ವಿಧಾನಸಭಾ ಚುನಾವಣೆಗಳು ಮುಗಿದಿವೆ. ಇದುವರೆಗಿನ ಪ್ರಕಾರ ಪುದುಚೇರಿಯಲ್ಲಿ 86% ಮತದಾನ ಆದರೆ ಅಸ್ಸಾಮಿನಲ್ಲಿ 84% ಮತದಾನವಾಗಿದೆ ಮತ್ತು ಕೇರಳದಲ್ಲಿ 75% ಮತದಾನ ಆಗಿದೆ. ಇನ್ನು ಕರ್ನಾಟಕದ ಬಾಗಲಕೋಟೆ ಹಾಗೂ ದಾವಣಗೆರೆಯ ಉಪಚುನಾವಣೆಗಳನ್ನು ನಾವು ನೋಡುವುದಾದರೆ ಬಾಗಲಕೋಟೆಯಲ್ಲಿ 65% ಮತದಾನವಾಗಿದ್ದು ದಾವಣಗೆರೆಯಲ್ಲಿ 43% ರಷ್ಟು ಮತದಾನ ಆಗಿದೆ. ಕಾಂಗ್ರೆಸ್, ಬಿಜೆಪಿ, ಸಿಪಿಐ, ಸಿಪಿಎಂ ಸೇರಿದ ಹಾಗೆ 1,500,000ಕ್ಕೂ ಅಧಿಕ ಮಂದಿ ಅಭ್ಯರ್ಥಿಗಳ ಭವಿಷ್ಯ ಈಗ ಮತಪೆಟ್ಟಿಗೆಯನ್ನು ಸೇರಿದಂತಾಗಿದೆ. ಇನ್ನು ಕರ್ನಾಟಕದ ದಾವಣಗೆರೆ ಕ್ಷೇತ್ರಕ್ಕೂ ಮತದಾನ ಆಗಿದೆ. 2008ರಿಂದ ಕೂಡ ಅಲ್ಲಿ ಸತತವಾಗಿ ಗೆದ್ದು ಬಂದಿದ್ದ ಶಿವಶಂಕರಪ್ಪ ಕೆಲವೇ ತಿಂಗಳುಗಳ ಹಿಂದೆ ನಿಧನವಾದರು. ಹೀಗಾಗಿ ಆ ಕ್ಷೇತ್ರ ತೆರವಾಗಿತ್ತು. 6 ತಿಂಗಳಿಗಿಂತ ಹೆಚ್ಚು ಯಾವ ಕ್ಷೇತ್ರವನ್ನು ಖಾಲಿ ಬಿಡುವುದಿಲ್ಲ. ಹೀಗಾಗಿ ಉಪಚುನಾವಣೆ ಅಲ್ಲಿ ಘೋಷಣೆ ಆಯಿತು. ಅಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿತ್ತು. ಶಾಮನೂರು ಶಿವಶಂಕರಪ್ಪ ಅವರ ಮಗ ಮಲ್ಲಿಕಾರ್ಜುನ್ ಶಾಸಕರಾಗಿದ್ದರಿಂದ, ಸೊಸೆ ಸಂಸದೆಯಾಗಿದ್ದರಿಂದ ಹೀಗಾಗಿ ಶಾಮನೂರು ಅವರಿಂದ ತೆರವಾದ ಕ್ಷೇತ್ರ ಕಾರ್ಯಕರ್ತರಿಗೆ ಸಿಗಲಿ ಅಂತ ಸಾಕಷ್ಟು ಜನ ಬಯಸಿದ್ರು. ಅದರಲ್ಲೂ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸಮುದಾಯದ ಮತಗಳು ಇರೋದ್ರಿಂದ ಇಲ್ಲಿವರೆಗೆ ನಾವು ಶಾಮನೂರು ಕುಟುಂಬವನ್ನು ಕಾಂಗ್ರೆಸ್ ಬೆಂಬಲಿಸುತ್ತಾ ಬಂದಿದ್ವಿ. ಶಿವಶಂಕರಪ್ಪ ಅವರ ಗೆಲ್ಲಿಸ್ತಾ ಇದೀವಿ. ಇವಾಗ ನಮಗೆ ಟಿಕೆಟ್ ಬೇಕು ಅಂತ ಮುಸ್ಲಿಂ ಮುಖಂಡರು ಹಠಕ್ಕೆ ಬಿದ್ರು. ಆದ್ರೆ ಅದು ಹೇಗೆ ಆಗುತ್ತೆ? ಅಲ್ಲಿ ಒಂದು ಕ್ಷೇತ್ರ ನೋಡ್ಕೊಂಡು ಜಿಲ್ಲೆ ಕಳೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ಕೂಡ ಸಿದ್ಧ ಇರಲಿಲ್ಲ. ಶಾಮನೂರು ಕುಟುಂಬದ ಬಿಟ್ಟು ಟಿಕೆಟ್ ಹೊರಗೆ ಹೋಗಬಾರದು ಅನ್ನೋ ಶಾಮನೂರು ಮಲ್ಲಿಕಾರ್ಜುನ ಅವರ ಆಟ ಗೆಲ್ತು. ತೀವ್ರ ಹಗ್ಗಜಗ್ಗಾಟದ ನಂತರ ಮುಸ್ಲಿಂ ನಾಯಕರೇ ಬಂದು ಸಮಾಧಾನ ಮಾಡಿ ಎಸ್ ಮಲ್ಲಿಕಾರ್ಜುನ ಅವರ ಮಗ ಸಮರ್ಥ್ ಶಾಮನೂರು ಕೈಗೆ ಟಿಕೆಟ್ ಹೋದ್ರು. ಮತ್ತೊಂದು ಕಡೆ ಬಿಜೆಪಿಯಲ್ಲೂ ಕೂಡ ಪಣಜಗಳ ಜೋರಾಗಿ ನಡೀತಾ ಇತ್ತು. ಸಿದ್ದೇಶ್ವರ ಹಾಗೂ ಅವರ ವಿರೋಧಿ ಬಣ ಟಿಕೆಟ್ಗಾಗಿ ಸಿಕ್ಕಾಪಟ್ಟೆ ಪೈಪೋಟಿ ನಡೆಸಿತು. ಹೀಗಾಗಿ ಬಿಜೆಪಿಯಲ್ಲಿ ಹೊಸ ಮುಖಕ್ಕೆ ಅವಕಾಶವನ್ನು ಕೊಡ್ತು. ಶ್ರೀನಿವಾಸ್ ದಾಸ ಕರಿಯಪ್ಪ ಅನ್ನೋವರಿಗೆ ಟಿಕೆಟ್ ಕೊಡುವುದರ ಮೂಲಕ ಬಣಜಗಳಗಳನ್ನು ಪಕ್ಕಕ್ಕಿಟ್ಟು ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಕಡೆ ಗಮನ ಹರಿಸಿ ಅಂತ ಹೈಕಮಾಂಡ್ ಹೇಳ್ತು. ಹೀಗಾಗಿ ಅಲ್ಲಿ ಬಿಜೆಪಿ ನಾಯಕರು ಮುನಿಸು ಮರೆತು ಅಭ್ಯರ್ಥಿ ಪರ ಪ್ರಚಾರ ನಡೆಸಿದರು. ಈ ಹಂತದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಡಿದ ಮಾತು ದಾವಣಗೆರೆ ಉಪಚುನಾವಣೆ ಫಲಿತಾಂಶ ಏನಾಗಬಹುದು ಅನ್ನೋ ಬಗ್ಗೆ ಇನ್ನೂ ಸೂಚನೆಯನ್ನೇ ಕೊಡ್ತಾ ಇತ್ತು. ಸಾಮಾನ್ಯವಾಗಿ ಆಡಳಿತ ಪಕ್ಷಗಳಿಗೆ ಉಪಚುನಾವಣೆಯಲ್ಲಿ ಗೆಲುವು ಸಾಧ್ಯವಾಗುತ್ತೆ. ಈ ಹಿಂದೆ ಕೂಡ ಹಂಗೆ ಆಗಿತ್ತು. ಕೇರ್ಪೇಟೆ ಹಾಗೂ ಸಿರದಂತ ಯಾವತ್ತೂ ಗೆಲ್ಲದ ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಗೆದ್ದು ಬಿಟ್ಟಿತು. ಹೀಗಿರುವಾಗ ದಾವಣಗೆರೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಕಷ್ಟ ಆಗುವುದಿಲ್ಲ ಅನ್ನುವುದು ಕುಮಾರಸ್ವಾಮಿಯವರ ಅಭಿಪ್ರಾಯ ಆಗಿತ್ತು. ಇಷ್ಟಾದರೂ ಪ್ರಚಾರಗಳು ಅಪಪ್ರಚಾರಗಳು ಜೋರಾಗಿ ನಡೆದವು. ಈಗ ಮತದಾನ ಮುಗಿದಿದೆ. ಸಮರ್ಥ್ ಮತ್ತು ಶ್ರೀನಿವಾಸ್ ಕರಿಯಪ್ಪ ಅವರ ಭವಿಷ್ಯ ಮತಪೆಟ್ಟಿಗೆಯನ್ನು ಸೇರಿದೆ. ಕ್ಷೇತ್ರದಲ್ಲಿ ಒಟ್ಟು 2,31,000 ಮತದಾರರಿದ್ದಾರೆ. ಇನ್ನು ಬಾಗಲಕೋಟೆ ಕ್ಷೇತ್ರ ಕೂಡ ಕಾಂಗ್ರೆಸ್ ಹಿಡಿತದಲ್ಲೇ ಇತ್ತು. ಎಚ್.ವೈ. ಮೇಟಿ ಅವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದಿದ್ದರು. ಇತ್ತೀಚೆಗೆ ಮೇಟಿಯವರ ನಿಧನದ ನಂತರ ಬಾಗಲಕೋಟೆ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಯಿತು. ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಗೆಲ್ಲುವ ತಂತ್ರವನ್ನು ಎಡಿತಾ ಇದ್ವು. ಕಾಂಗ್ರೆಸ್ನಲ್ಲಿ ಟಿಕೆಟ್ನ ಗೊಂದಲ ಶುರುವಾಗಿತ್ತು. ಮೇಟಿಯವರ ಮಕ್ಕಳಲ್ಲೇ ಟಿಕೆಟ್ಗಾಗಿ ಒಂದು ಸಣ್ಣ ಫೈಟ್ ಕೂಡ ಆಯಿತು. ಹೀಗಾಗಿ ಖುದ್ದು ಆ ಕಡೆಗಿಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆ ಕುಟುಂಬದ ಜೊತೆ ಮಾತಾಡಿದರು. ಒಂದು ಸಂದರ್ಭದಲ್ಲಿ ನೀವೀಗೆ ಕಿತ್ತಾಡುತ್ತಾ ಇದ್ರೆ ಬೇರೆಯವರಿಗೆ ಟಿಕೆಟ್ ಕೊಟ್ಬಿಡ್ತೀನಿ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ರಂತೆ. ಫೈನಲಿ ಮೇಟಿಯವರ ಮಗ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ತು. ಅಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಕೂಡ ಗೆಲ್ಲುವ ಪ್ರಯತ್ನವನ್ನು ತೀವ್ರ ಪ್ರಮಾಣದಲ್ಲಿ ಮಾಡಿದ್ದಾವೆ. ಈಗಿನ ಮತದಾರ ಅಭ್ಯರ್ಥಿಗಳ ಭವಿಷ್ಯವನ್ನು ಮತಪೆಟ್ಟಿಗೆ ಸೇರಿಸಿದ್ದಾನೆ. ಇನ್ನು ಕೇರಳದ ವಿಷಯಕ್ಕೆ ನಾವು ಬರುವುದಾದರೆ ಕೇರಳದಲ್ಲಿ 2,71,00,000 ಜನ ಮತದಾರ ಹಕ್ಕನ್ನು ಹೊಂದಿದ್ದಾರೆ.
ಅವರು ಒಟ್ಟು 140 ಕ್ಷೇತ್ರಗಳಿಗೆ ಶಾಸಕರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ 883 ಅಭ್ಯರ್ಥಿಗಳಿದ್ದು ಎಲ್ಲರ ಭವಿಷ್ಯವನ್ನು ಮತದಾರರು ಮತಪೆಟ್ಟಿಗೆಗೆ ಸೇರಿಸಿದ ಆಗಿದೆ. ಕಮ್ಯುನಿಸ್ಟ್ ಪಕ್ಷಗಳ ನೇತೃತ್ವದ LDF, ಕಾಂಗ್ರೆಸ್ ನೇತೃತ್ವದ UDF ಹಾಗೆ ಬಿಜೆಪಿ ನೇತೃತ್ವದ NDA ಇಲ್ಲಿ ಪರಸ್ಪರ ಸೆಣಸಾಡುತ್ತಾ ಇದ್ದಾವೆ. ಇಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಗೆಲ್ಲಬಹುದು ಎಂದು ಚುನಾವಣಾ ಸಮೀಕ್ಷೆಗಳು ಹೇಳುತ್ತಿದ್ದು, ಇನ್ನು ಯಾವುದೇ ಫಲಿತಾಂಶ ಬಂದಿಲ್ಲದ ಕಾರಣ ಇನ್ನು ಕಾದು ನೋಡಬೇಕಾಗುವ ಸಂಭವವಿದೆ. ಇನ್ನು ಅಸ್ಸಾಮಿನಲ್ಲಿ ಒಟ್ಟು 126 ಕ್ಷೇತ್ರಗಳಿಗೆ ಚುನಾವಣೆಯಾಗಿದೆ. ಅಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳು ಈ ಬಾರಿ ಅಧಿಕಾರ ಹಿಡಿಯುವ ತಂತ್ರಗಾರಿಕೆಯನ್ನು ಮಾಡಿದ್ವು. ಆರೋಪ ಪ್ರತ್ಯಾರೋಪಗಳ ಚುನಾವಣಾ ಕಣದಲ್ಲಿ ವಿಪರೀತವಾಗಿ ಕೇಳಿಬಂದವು. ಸುಮಾರು 722 ಮಂದಿ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯನ್ನು ಸೇರಿದ್ದಾವೆ. ಇಲ್ಲಿ ಕೂಡ ಶಾಂತಿಯುತವಾಗಿ ಚುನಾವಣೆ ಮುಗಿದಿದ್ದು, ಚುನಾವಣೆ ಸಮೀಕ್ಷೆಯ ಪ್ರಕಾರ ಇಲ್ಲಿ ಎರಡು ಪಕ್ಷಗಳಿಗೆ ಜಿದ್ದಾಜಿದ್ದಿ ಇದ್ದು 50-50 ಎನ್ನಲಾಗುತ್ತಿದೆ. ಆದ್ದರಿಂದ ಎರಡು ಪಕ್ಷಗಳು ಕಾದು ನೋಡುವ ತಂತ್ರಗಾರಿಕೆ ಮಾಡುತ್ತಿದ್ದಾವೆ. ಇನ್ನು ಪುದುಚೇರಿಯಲ್ಲಿ ಒಟ್ಟು 10,14,070 ಮಂದಿ ಮತದಾರರಿದ್ದು 30 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಪುದುಚೇರಿ ಅನ್ನೋದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿದ್ದು, ಇದರಲ್ಲಿ ನಾವು ಆಂಧ್ರ ಪ್ರದೇಶದ ಮ್ಯಾಪ್ನಲ್ಲಿ ನೋಡುವ ಯಾನಂ, ಕೇರಳದ ಮ್ಯಾಪ್ನಲ್ಲಿ ನೋಡುವ ಮಾಯೆ ಹಾಗೂ ತಮಿಳುನಾಡಿನ ಮ್ಯಾಪಿನಲ್ಲಿ ಕಾಣುವ ಪಾಂಡಿಚೇರಿ ಮತ್ತು ಕರೈಕಲ್ ಜಿಲ್ಲೆಗಳು ಸೇರಿಕೊಳ್ಳುತ್ತವೆ. 2006ರಲ್ಲಿ ಇದನ್ನು ಪಾಂಡಿಚೇರಿ ಅಂತಲೇ ಕರೆಯುತ್ತಾ ಇದ್ರು. ಆದರೆ ಅಕ್ಟೋಬರ್ 2006ರಲ್ಲಿ ಪಾಂಡಿಚೇರಿಯನ್ನು ಹೆಸರನ್ನು ಪುದುಚೇರಿಯಾಗಿ ಬದಲಿಸಲಾಗಿತ್ತು. ಇಂಥ ಪುದುಚೇರಿಯಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಿದೆ. ಅಲ್ಲಿ 5,39,125 ಮಹಿಳಾ ಮತದಾರರಿದ್ದರೆ 4,74,078 ಪುರುಷ ಮತದಾರರಿದ್ದಾರೆ. ಹಾಗೆ 157 ಮಂದಿ ತೃತೀಯ ಲಿಂಗಿಗಳು ಕೂಡ ಮತದಾನ ಹಕ್ಕನ್ನು ಹೊಂದಿದ್ದಾರೆ. ಇನ್ನು ಪುದುಚೇರಿಯ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಬೈಕಲ್ ಬಂದು ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ರಂಗಸ್ವಾಮಿ ಅವರ ಮಂಗಳಂ ಹಾಗೂ ತಟ್ಟಕಾವಡಿ 2 ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಇಲ್ಲಿ ಕೂಡ ಕಾಂಗ್ರೆಸ್ ಈ ಬಾರಿ ಅಧಿಕಾರವನ್ನು ಪಡೆಯುವ ಪ್ರಯತ್ನವನ್ನು ತೀವ್ರವಾಗಿ ಮಾಡಿದೆ. ಆದರೆ DMK ಹಾಗೂ ಕಾಂಗ್ರೆಸ್ ಮೈತ್ರಿಯ TVK ಅಡ್ಡಿಯಾಗುವ ಸಾಧ್ಯತೆ ಇದೆ. ಜೋಸೆಫ್ ವಿಜಯ್ ಅವರ ಪಕ್ಷ ಗಣನೀಯ ಪ್ರಮಾಣದಲ್ಲಿ ಕಾಂಗ್ರೆಸ್ ಹಾಗೂ DMK ಮತಗಳನ್ನು ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅಲ್ಲಿನ ಫಲಿತಾಂಶದ ಮೇಲೆ TVK ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇರುತ್ತದೆ. ಇದರ ಬಗ್ಗೆ ನಾಗಾಲ್ಯಾಂಡ್ ಮತ್ತು ತ್ರಿಪುರಾದ ಬೈ ಎಲೆಕ್ಷನ್ ಕೂಡ ಮುಗಿದಿದೆ. ಒಟ್ಟಿನಲ್ಲಿ ಚುನಾವಣೆಗಳು ಸರಾಗವಾಗಿ ನಡೆದಿವೆ. ಈ ಅಭ್ಯರ್ಥಿಗಳು ತಮ್ಮ ಭವಿಷ್ಯ ಏನು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಮೇ 4ರವರೆಗೆ ಕಾಯಬೇಕಾಗುತ್ತದೆ. ಅವತ್ತು ಎಲ್ಲ 5 ರಾಜ್ಯಗಳ ಮತ ಎಣಿಕೆ ನಡೆಯುತ್ತದೆ. ಇದು ಗೆಳೆಯರೇ ಇವತ್ತು ನಡೆಸಿದ ಮತದಾನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಚುನಾವಣೆಯಲ್ಲಿ ಮತ್ತಷ್ಟು ವಿಷಯಗಳ ಜೊತೆಗೆ ನಿಮ್ಮ ಜೊತೆ ನಾನು ಬರುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಧನ್ಯವಾದಗಳು.